ಸೊ ಹೌ ಹ್ಯಾವ್ ಯು ಲುಕ್ಡ್ ಅಟ್ ನಿಮ್ಮ 20s, ಇಡೀ ಆ ಡೆಕೆಡ್? ಮಜಾ ಇತ್ತು. ಅಂದರೆ ಐ ಶುಡಂಟ್ ಬಿ ರಿಗ್ರೆಟಿಂಗ್ ಎನಿಥಿಂಗ್, ಬಿಕಾಸ್ ಅಂದರೆ ನಮ್ಗೆ ಆ ಮೂಮೆಂಟಲ್ಲಿ ಇದು ಮಾಡಬಾರ್ದಾಗಿತ್ತು ಗುರು, ಇದು ಬೇಡ ಇತ್ತು ಗುರು ಅಂತೆಲ್ಲ ಅನ್ಸೋದು ಸಹಜ. ಬಟ್ ವೆನ್ ಯು ಆ್ಯಕ್ಚುಲಿ ಅಂದರೆ ಯು ಪಾಸ್ ದಟ್ ಡೆಕೆಡ್ ಆ್ಯಂಡ್ ಕಮ್ ಟು ಅ ಡಿಫ್ರೆಂಟ್ ಡೆಕೆಡ್ ಅಲ್ಲ, ಆವಾಗ ನಿಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ, ಇಲ್ಲ ಇಟ್ ವಾಸ್ ಒಂದೇ, ಅದಿದೆ ನನ್ನ ಹತ್ರ ಇವತ್ತು, ಇಲ್ಲ ಅದು ಒಂದೇ, ಅದು ಇಲ್ಲ, ಅದಿದ್ದರೆ ಅದು ನನ್ನ ಜೊತೆಗಿರುತ್ತೆ. ಎನಿಥಿಂಗ್, ವ್ಯಕ್ತಿಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ಬಟ್ ಎವ್ರಿಥಿಂಗ್ ಇಸ್ ಥಾಟ್ ಮಿ ಸಮಥಿಂಗ್ ಅಲ್ಲ. ಆ ಒಂದು ಆ 20ಸಲ್ಲಿ ನನ್ನ 30ಕ್ಕೆ ಬೇಕಾಗಿರುವಂಥ ಒಂದಿಷ್ಟು ನಾಲೆಜ್ ತೊಗೊಂಬಂದಿದ್ದೀನಿ ಅಲ್ಲಿಂದ ಇಲ್ಲಿ. ಸೊ ಅಂದರೆ ಅದೇ ಇಟ್ಸ್ ಆ ಟೈಮ್ಗೆ ಅದು ರಿಗ್ರೆಟ್ ಅಂತ ಅನ್ನಿಸೋದು ಈಗ ಇಲ್ಲಿ ಬಂದು ನೋಡಿದಾಗ ಅದೊಂದು ಪಾಠ ಅಂತ ಅನಿಸಿರುತ್ತೆ. ಸೊ ಯೂಶಲಿ ಆ ಟೈಮಲ್ಲಿ ಗೊಂದಲಗಳು ಅಥವಾ ಡಿಸಪಾಯಿಂಟ್ಮೆಂಟ್ಸ್ಗಳನ್ನು 20ಸಲ್ಲಿ ನಾವು ಸಾಮಾನ್ಯವಾಗಿ ಹಾಗೆ ನೋಡ್ತೀವಿ. ಹೌದು. ಓನ್ಲಿ ವೆನ್ ಯು ಕಮ್ ಟು ಯುವರ್ 30s or 40s ಯು ಲುಕ್ ಅಟ್ ಇಟ್ ಆಸ್ ಲೆಸನ್ಸ್. Yes. ಆ ಟ್ರಾನ್ಸಿಷನ್ ಫ್ರಮ್ ಲುಕಿಂಗ್ ಅಟ್ ಇಟ್ ಆಸ್ ಸಫರಿಂಗ್ ಟು ಲೆಸನ್ ನಿಮಗೆ ಆ ಜರ್ನಿನಲ್ಲಿ ಹೆಲ್ಪ್ ಮಾಡಿರೋದು ಬುಕ್ಸಾ ಅಥವಾ ನಿಮ್ಮ ಫ್ರೆಂಡ್ಸಾ ಅಥವಾ ಜಸ್ಟ್ ಲೈಫ್ ಇನ್ ಜನರಲ್ಲ? ಐ ಥಿಂಕ್ ಪೀಪಲ್ ಇನ್ ಜನರಲ್. ಅಂದರೆ ಐಮ್ ನಾಟ್ ವೆರಿ, ಅಂದರೆ ನಾನು ತುಂಬ ಪುಸ್ತಕ ಓದುವಂಥ ವ್ಯಕ್ತಿ ನಾನಲ್ಲ. ನಾನು ಯಾರನ್ನೆಲ್ಲ ಭೇಟಿ ಮಾಡಿದ್ದೀನಿ ಆ ಪ್ರತಿ ವ್ಯಕ್ತಿಗಳ ಜೊತೆ ಆಗಿರೋ ಸನ್ನಿವೇಶಗಳಾಗಿರ್ಬೋದು, ಅಥವಾ ನಾವು ಮಾಡಬೇಕಾಗಿರೋಂಥ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ಅಥವಾ ನಾವು ಅಂದರೆ ದಟ್ ಈಸ್ ವೆನ್ ಇಟ್ ಕಮ್ಸ್ ಟು ವರ್ಕ್, ಅಥವಾ ಪರ್ಸ್ನಲ್ ಆಗಿ ನಾವು ಯಾರನ್ನೋ ಸ್ನೇಹಿತರನ್ನ ಯಾರನ್ನೇ ಭೇಟಿ ಮಾಡಿದ್ದಾಗಿದ್ರು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು. ಸೊ ಆ ಸಂಬಂಧಗಳಾಗಿರ್ಬೋದು. ಸೊ ಅಲ್ಲಿದ್ದಂಥ ಎಲ್ಲ ಒಂದಿಷ್ಟು ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಅದೆಲ್ಲ ಕಲಿಸ್ಕೊಟ್ಟಿರೋದಿದೆಯಲ್ಲ, ದಟ್ ಈಸ್ ವಾಟ್ ಇಟ್ ಈಸ್ ಫಾರ್ ಮಿ. ಸೊ ಇಟ್ಸ್ ನೆವರ್ ಬೀನ್ ಬುಕ್ಸ್, ಇಟ್ಸ್ ಆಲ್ವೇಸ್ ಬೀನ್ ಪೀಪಲ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸಸ್ ವಿತ್ ದೆಮ್. ಇನ್ಫ್ಲೂಯೆನ್ಸಸ್ನೇ ಜನ ಪೀಪಲ್ ಅಂತ ಮಾತಾಡಿದಾಗ ಇದರ್ ದೇ ಕ್ಯಾನ್ ಮೇಕ್ ಯು ಆರ್ ದೇ ಕ್ಯಾನ್ ಬ್ರೇಕ್ ಯು. ಡೆಫಿನೆಟ್ಲಿ. ಸೊ ವಾಟ್ ಕೈಂಡ್ ಆಫ್ ಪೀಪಲ್ ಹ್ಯಾವ್ ಮೇಡ್ ಶೈನ್ ದಟ್ ವಿ ಸಿ ಟುಡೇ? ಅಂದರೆ ನಿಮ್ಮ ಫೇವ್ರೆಟ್ ಒಂದಷ್ಟು ವ್ಯಕ್ತಿತ್ವಗಳು, ಆರ್ ಯು ಓಪನ್ ವೋಕಲ್ ಅಬೌಟ್, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ 20s, ಬಿಕಾಸ್ 20s ನಿಮ್ಮ ಲೈಫ್ನಲ್ಲಿ ಬಹುಶಃ ತುಂಬಾ ಟರ್ನ್ಸ್ಗಳನ್ನು ಕೊಟ್ಟಿರೋಂಥ ಫೇಸು. ಬಿ ಎಡ್ ಕಾಲೇಜಿಂದ ಆಚೆಗೆ ಬಂದಿರ್ತೀರಾ, ಸಿನಿಮಾ ರಂಗಕ್ಕೆ ಎಂಟ್ರಿ ಇರಲಿ, ಟಿ ವಿ ಆಗಿರಲಿ, ಸೊ ಎಲ್ಲ ಆಯಾಮದಲ್ಲೂ ಇಫ್ ಯು ಕ್ಯಾನ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್. ಸೊ ಸಿ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ ಇಸ್, ಈಗ ನಾನು 20ನೇ ವರ್ಷದಲ್ಲಿ, ಸೊ ವೆನ್ ಐ ಸೇ ವೆನ್ ಐ ಕಮ್ ಹಿಯರ್ ಆ್ಯಂಡ್ ಆ್ಯಕ್ಚುಲಿ ಸಿ ಆ್ಯಂಡ್ ಐ ಡೋಂಟ್ ಹ್ಯಾವ್ ರಿಗ್ರೆಟ್ಸ್ ಅಂತ ಹೇಳಿದಾಗ, ಸೊ ಐ ಡೋಂಟ್ ಹ್ಯಾವ್ ಕಂಪ್ಲೇಂಟ್ಸ್ ಅಬೌಟ್ ಪೀಪಲ್. ಸೊ ಕಹಿ ಘಟನೆಗಳು, ಕಹಿ ವ್ಯಕ್ತಿಗಳು ಅಂತ ಬರಲ್ಲ, ಕಹಿ ಘಟನೆಗಳಿರ್ಬೋದು. ಬಟ್ ಆ ಘಟನೆಗಳಾಗಿರೋದ್ರಿಂದ ಇವತ್ತಿಗೆ ಆ ಥರದ್ದು ಯಾವ ಘಟನೆಗಳು ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಆ್ಯಂಡ್ ಅದು ಸಬ್ಕಾನ್ಷಿಯಸ್ಲಿ ಅದು ಹಂಗೆ ಆಗ್ಬಿಡುತ್ತೆ. ಆ್ಯಂಡ್ ಐ ಆಮ್ ನಾಟ್, ಈಗ ನನಗೂ ನಿಮಗೂ ಏನೋ ಒಂದು ಕಾನ್ಫ್ಲಿಕ್ಟ್ ಇದೆ ಅಂತ ಹೇಳಿದ್ರೆ, ಅಲ್ಲಿ ಕಾನ್ಫ್ಲಿಕ್ಟಿಗೆ ಸ್ಪೇಸೇ ಇರಲ್ಲ ನನ್ನ ನಿಮ್ಮ ಮಧ್ಯೆ. ಯಾಕಂದರೆ ನಾನು ಆ ಸ್ಪೇಸೇ ಕೊಡಲ್ಲ ಕಾನ್ಫ್ಲಿಕ್ಟ್ಗೆ ಅಲ್ಲಿ ತನಕ ಹೋಗೋ ಇವತ್ತಿಗೆ. ಸೊ ಅಲ್ಲಿ ಯಾವ ವ್ಯಕ್ತಿಗಳನ್ನು ನಾನು ಇವರಿಂದ ಹಿಂಗಾಯಿತು ಬೇಡ ಇತ್ತು ಅದು ಯಾವುದೂ ಇಲ್ಲ. ಸೊ ಐ ಆಲ್ವೇಸ್ ಟ್ರೀಟ್, I have met the best people in my 20s. If it's sweet, if it's sour, whatever it is, our ಸಿಕ್ಕಿದವ್ರು ಎಲ್ಲರೂ is what has made this shine today. They've all given that stroke for shine to shine further. Yeah. Definitely. See, ನಾನು ಕಾಲೇಜ್ ಪಾಸ್ ಔಟ್ ಆಗಿದ್ದರಿಂದ, ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿದ್ರಿಂದ ಹಿಡಿದು, ನಾನು ಸೀರಿಯಲ್ ಎಂಟ್ರಿ ಆಗಿದ್ದರಿಂದ ಹಿಡಿದು, ಸೀರಿಯಲ್ ಬೇಡ ಅಂತ ಬಿಟ್ಟಿದ್ದರಿಂದ ಹಿಡಿದು, ಅಲ್ಲಿಂದ ಫುಟ್ರಕ್ ಶುರು ಮಾಡಿದ್ದರಿಂದ ಹಿಡಿದು, ಅಲ್ಲಿಂದ ನಾನು ಬಿಗ್ ಬಾಸ್ ಹೋಗಿದ್ದರಿಂದ ಹಿಡಿದು, ಬಿಗ್ ಬಾಸ್ ವಿನ್ ಆಗಿ ಹೊರಗೆ ಬರೋ ತನಕನೂ ಐ ವಾಸ್ ಇನ್ ಮೈ 20s. That's a lot which has happened in our yes. So I'm really grateful. I'm really grateful, and because I'm blessed today. And I'm thankful to all of them. So nice. ಶೈನ್, ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ದ ಪಾಸಿಟಿವಿಟಿ ದಟ್ ಯು ಫೀಲ್, ಎಲ್ಲದಕ್ಕೂ ದೇರ್ ಇಸ್ ಸಮ್ ಸೀಡ್ ವಿಚ್ ಹ್ಯಾಸ್ ಗಾನ್ ಇನ್ ವಿಚ್ ಇಸ್ ಗಿವಿಂಗ್ ದ್ಯಾಟ್ ಫ್ರೂಟ್ ಆರ್ ಫ್ಲವರ್ ಟು. Yes. ಸೊ ಇವತ್ತಿನ ಈ ಪಾಸಿಟಿವ್ ಔಟ್ಲುಕ್ ಇದೆಯಲ್ಲ ಟುವರ್ಡ್ಸ್ ಲೈಫ್,
ಇದರ ಅರ್ಲಿ ಸ್ಟೇಜಸ್ಗಳು ಡ್ಯೂ ರಿಮೆಂಬರ್ ಹೆಂಗೆ ಶುರುವಾಯ್ತು ಇದು, ಯಾಕೆ, ಹೇಗೆ? ಅಂದರೆ ಅದೇ ಲೈಕ್ ದ ಫೇಮಸ್ ಕೋಟ್ ಗೋಸ್ ಇಲ್ಲಿದೆ, ನಮ್ಮ ಮೈಂಡ್ ಹೆಂಗಂದರೆ ಅದು ತುಂಬ ಪವರ್ಫುಲ್. ಅದು ನೀವು ಅದಕ್ಕೆ ಪಾಸಿಟಿವ್ ಥಾಟ್ಸ್ ಕೊಟ್ಟರೆ ಅದು ಅದರ ಹತ್ತರಷ್ಟು ವಾಪಸ್ ಕೊಡುತ್ತೆ. ಅದು ನೆಗೆಟಿವ್ ಥಾಟ್ಸ್ ಒಳಗೆ ಏನು ಕೊಡ್ತೀರೋ, ನೀವು ಏನು ಒಳಗೆ ಹಾಕಿ ರೂಪ್ತೀರೋ ಅದೇ ಆಚೆಗೆ ಬರುತ್ತೆ ಆ ಥರ. ಸೊ ಇವೆಲ್ಲ ಒಂದು ಏಜಿಗೆ ಬಂದಾಗ, ಅನುಭವಕ್ಕೆ ಬಂದಾಗ ಅಂತ ಮಾತಾಡೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಆ ಸ್ಟಾರ್ಟಿಂಗ್ ಪಾಯಿಂಟ್ ಕೆಲವು ಸತಿ ಇವೆಲ್ಲ ಹೇಳ್ತಾ ಇದ್ರೂ ತಲೆ ಮೇಲೆ ಹೋಗ್ತಾ ಇರುತ್ತೆ, ಕೆಲವು ಅಷ್ಟು ಈಸಿಯಾಗಿ ಒಳಗೆ ಹೋಗಲ್ಲ. ನಿಮಗೂ ಆ ಥರ ಯಾವ್ದಾದ್ರು ಆಗಿರೋದು ಉಂಟಾ? ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಈ ಸಿಚುವೇಶನಲ್ಲಿ ಹಿಂಗಾಯಿತು, ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಯಿತು ಅಂತ ಐ ಡೋಂಟ್ ಸಿ ಇಟ್ ಲೈಕ್ ದ್ಯಾಟ್. ಪ್ರಾಬಬ್ಲಿ ಯಾವುದೋ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರ್ಬೋದು ವೇರ್ ನಾನು ಕುತ್ಕೊಂಡು ಯೋಚನೆ ಮಾಡಿರ್ತೀನಿ, ಏನು ಗುರು ಹಿಂಗೆಲ್ಲ ಆಗೋಯ್ತಲ್ಲ, ಅದೆಲ್ಲ ಆಗೋಯ್ತಲ್ಲ, ಇದೆಲ್ಲ ಆಗೋಯ್ತು ಅಂತ ನಂಗೆ ಇಟ್ ವುಡ್ ಹ್ಯಾವ್ ಪೈಲ್ಡ್ ಅಪ್ ಸೇಯಿಂಗ್ ಸಾಕು ಇನ್ನು ಆರಾಮಾಗಿದ್ದು ಬಿಡು ಟೈಪ್ಸ್ ಯುನೋ. ಹೆಂಗೆ ಹೇಳಲಿ ಅಂದರೆ ಆಗತ್ತೆ. ಅಂದರೆ ನಮ್ಮ ಸೆಲ್ಫ್ ಡೌಟ್ಗಳಿರುತ್ತೆ. ಇವಾಗ ನಾವು ನಾವು ಕಾಲೇಜ್ ಮುಗಿಸಿರ್ತೀವಿ ಮಣಿಪಾಲಲ್ಲಿ. ಅದಾದಮೇಲೆ ಅಲ್ಲಿ ಬಾಂಬೆಲೆಲ್ಲ ಹೋಗಿ ಒಂದು ಆ್ಯಕ್ಟಿಂಗ್ ಡಿಪ್ಲೊಮಾ ಏನೋ ಮುಗಿಸ್ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಿರ್ತೀವಿ. ಸೊ ಇಲ್ಲಿ ಬೆಂಗಳೂರಿಗೆ ಬಂದು ವಿ ವುಡ್ ಹ್ಯಾವ್ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ಎರಡೂ ಇರುತ್ತಲ್ಲ, ಕ್ರಿಟಿಸಿಸಮು ಇರುತ್ತೆ, ಅದರ ಜೊತೆಗೆ ಕಾಂಪ್ಲಿಮೆಂಟ್ಸು ಇರುತ್ತೆ. ಸೊ ಆ್ಯಂಡ್ ಐ ಥಿಂಕ್ ದಟ್ ಈಸ್ ದಟ್ ಅರ್ಲಿ ಸ್ಟೇಜ್ ವೇರ್ ನಿಮಗೆ ಕ್ರಿಟಿಸಿಸಮ್ಸ್ ಬಗ್ಗೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ಹೌದಾ, ಹಂಗಂದ್ರೆ ನೆಕ್ಸ್ಟ್ ನಂದು ಏನು ಕತೆ? ಅಂದರೆ ಇಫ್ ಪೀಪಲ್ ಆರ್ ಸೇಯಿಂಗ್ ಐ ಆಮ್ ನಾಟ್ ಅ ಗುಡ್ ಆ್ಯಕ್ಟರ್, ನೆಕ್ಸ್ಟ್ ಹಂಗಂದ್ರೆ ನಾನು ಏನು? ಪೀಪಲ್ ಆರ್ ಸೇಯಿಂಗ್ ದಟ್ ಯು ಆರ್ ನಾಟ್ ಅ ಗ್ರೇಟ್ ಬಾಯ್ ಫ್ರೆಂಡ್, ಹಂಗಂದ್ರೆ ನಾನು ಹೆಂಗಿದ್ರೆ ಐ ಆಮ್ ಅ ಗ್ರೇಟ್ ಬಾಯ್ ಫ್ರೆಂಡ್? ವಾಟ್ ಈಸ್ ಮೈ ಐಡೆಂಟಿಟಿ? ಸೊ ಇದೆಲ್ಲ ಪ್ರಶ್ನೆಗಳು ಪೈಲಪ್ ಆಗ್ತಾ your thoughts become overweight after a point. ಭಾರ ಆಗತ್ತಲ್ಲ. See, for me, I feel the day I wanted to quit my television journey ಅಲ್ಲ, whereas ನಾನು ಸೀರಿಯಲ್ಗಳ ಕೆಲಸ ಮಾಡ್ತಾ ಇದ್ದೆ, ನಾನು ಅಲ್ಲಿಂದ ಈಗ ಹೊರಗಡೆ ಬರಬೇಕು ಆ್ಯಂಡ್ ನಾನು ಸಿನಿಮಾ ಕಡೆಗೆ ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ಪಾಯಿಂಟ್ ಇತ್ತಲ್ಲ. ಐ ಥಿಂಕ್ ದ್ಯಾಟ್ ವಾಸ್ ಮೈ ಪಾಯಿಂಟ್ ವೇರ್ ಐ ರಿಯಲೈಸ್ಡ್ ಇಟ್ಸ್ ಹೈ ಟೈಮ್ ಟೇಕ್ ಅ ಕಾಲ್.